Hello guys, this is Spurti and welcome back to my new vlog guys. So guys, ಏನಪ್ಪ ಅಂದರೆ ಬೆಳಗ್ಗೆ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಇಲ್ಲಿ ರೋಡಲ್ಲಿ ನಿಂತಿದ್ದೀನಿ, ರೋಡ್ ಮಧ್ಯ. ಆ್ಯಕ್ಚುಲಿ ನಂದು ಗಾಡಿ ಡಿಕ್ಕಿಯಲ್ಲಿ ಯಾವಾಗಲೂ ರಿಸರ್ವ್ ಇದ್ದೇ ಇರುತ್ತೆ, ಬಟ್ ಇವತ್ತು ರಿಸರ್ವ್ ಇಲ್ಲ. ಸೊ ಅದನ್ನು ನಾನು ಖಾಲಿ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ನಿಂತಿದ್ದೀನಿ. ಸೊ ಗಾಡಿ ನಿಂತಿದೆ ಗಾಡಿ. ಸೊ ಬನ್ನಿ ನೋಡೋಣ ಏನಾಗುತ್ತೆ. ಬೇಬಿಗೆ ಫೋನ್ ಮಾಡಿದೆ, ಅವಳೊಂದು 15 ನಿಮಿಷ ವೆಯ್ಟ್ ಮಾಡು ಅಂದ್ಲು. ಬಟ್ ಅವಳದು ಪೂಜೆ ಅದೆಲ್ಲ ಇರುತ್ತೆ, ಅವಳಿಗೂ ತೊಂದರೆ ಕೊಡೋಕ್ಕೆ ನನಗಿಷ್ಟ ಇಲ್ಲ. ಸೊ ನಾನೇನು ಅಂದ್ಕೊಂಡೆ, ರ್ಯಾಪಿಡೋ ಬುಕ್ ಮಾಡಿಕೊಂಡು ಹೋಗಿ ಪೆಟ್ರೋಲ್ ಬಂಕಲ್ಲಿ ಹೋಗಿ ತೊಗೊಂಡು ಬರೋಣ ಅಂತೆಲ್ಲ ಆ ಥರ ಅಂದ್ಕೊಂಡೆ. ಬಟ್ ಕಾಸ್ಟ್ಲಿನೇ ಆಗುತ್ತೆ. ಲೈಕ್ ಇಲ್ಲಿಂದ 20 ರೂಪಾಯಿ, ಪೆಟ್ರೋಲ್ ತರೋಕ್ಕೆ ಒಂದು 60 ರೂಪಾಯಿ ಆಗುತ್ತೆ. ಸೊ ಈ ಥರ ಇದೆ ಪರಿಸ್ಥಿತಿ. ಸೊ ನೋಡಬೇಕು ಏನಾಗುತ್ತೆ, ಬನ್ನಿ ನೋಡೋಣ. ಸೊ ಪ್ರಶಾಂತ್ ಅಣ್ಣ ಏನಾದ್ರು ಫ್ರೀ ಇದ್ದರೆ ಬರ್ತಾರ ಅಂತ ಸುಮ್ಮನೆ ಕಾಲ್ ಮಾಡಿದೆ. ಸದ್ಯ ಅವ್ರು ಫ್ರೀ ಇದ್ದಾರೆ, ಬರ್ತೀನಿ ಅಂತಂದರು. ವೆಯ್ಟ್ ಮಾಡ್ತಿದ್ದೀನಿ, ಬರ್ತಾರೆ. ಪ್ರಶಾಂತ್ ಅಣ್ಣ ನನಗೆ ಪೆಟ್ರೋಲ್ ತಂದು ಕೊಟ್ಟಿದ್ದಾರೆ ಇವತ್ತು. ಥ್ಯಾಂಕ್ ಯು. ಅದು ರಿಸರ್ವ್ ಇತ್ತು, ಅದನ್ನು ಖಾಲಿ ಮಾಡ್ಕೊಂಬಿಟ್ಟಿದೆ ನನ್ನ ರಾತ್ರಿ. ಇವಾಗ ಜ್ಞಾಪಕ ಬಂತು ನನಗೆ. ಸರಿ, ಆ ಥರ ಏನಿಲ್ಲ. ಥ್ಯಾಂಕ್ ಯು ಅಣ್ಣ. ಗಾಯ್ಸ್, ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ. ಬಟ್ ಬೇಬಿಗೆ ತೊಳ್ಕೊಂಬಂದೆ ಅಂತ ಹೇಳಿದೆ. ಅವಳು ಯಾಕೆ ಹಿಂಗೆ ನಾನು ಬರ್ತಿದ್ದೆ ಅಂದ್ಲೋ. ಇಲ್ಲ ಬಿಡು, ತಳ್ಕೊಂಬಂದೆ ಅಂತ ಹೇಳಿದ್ದೀನಿ. ಅವಳಿಗೆ ವ್ಲಾಗ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಹೆಂಗೆ ಪೆಟ್ರೋಲ್ ತಗೊಂಡೆ ಅಂತ. ಏನೇ ಸುಸ್ತಾಯ್ತು ಬೇಬಿ, ತಳ್ಕೊಂಡು ಬಂದ. ಸುಸ್ತಾಗೈತೆ. ಇದು ಪ್ಲಂಬರ್ ಒಬ್ರು ಬೇಕಿತ್ತು ಅರ್ಜೆಂಟಾಗಿ. ಹೌದಾ? ಅಲ್ಲ, ನೀವು ಒಂಚೂರು ಮನೆ ಹತ್ರ ಬಂದು ಹೋಗಿ. ಗೈಸ್, ನಾನೆಲ್ಲಿ ಸುಸ್ತಾಗಿ ಬಂದಿದ್ದೀನಿ ಅಂದರೆ ಪ್ಲಂಬರ್ ಬೇಕಿತ್ತು ಅಂತ ಹೇಳ್ತಾಳೆ. ಇಲ್ಲೇ ಇರೋದಾ ಇದು? ಇಲ್ಲೇ ನಮ್ಮನೆ ತೆಗಿರೋದು. ಊಟ ಏನು ಮಾಡ್ತಿಲ್ವಾ? ಏನೋ ಗೊತ್ತಾಗ್ತಿಲ್ಲ. ಅನ್ಕಾಶಿಯಸ್ಸು ಅಲ್ಲೋಡ, ಹಂಗೆ ನಿದ್ದೆ ಮಂಪರು ಟೈಪು. ಏನೋ ಇಲಿ ಪಾಯ್ಸನ್ ಇಟ್ಟರೆ ತಿಂದ್ಬಿಡ್ತೇನೋ ಗೊತ್ತಿಲ್ಲ. ಗಾಡಿ ಹೊಡೆದಿರ್ಬೇಕು ಅನ್ಸ್ತೈತೆ. ಗಾಡಿ ಹೊಡೆದ್ರೆ ಎಲ್ಲಿ ಏನೋ ಆಗ್ಬೇಕಾಗಿತ್ತಲ್ಲ, ಒಳ ಹೊಡ್ತಾನು ಬೀಳುತ್ತಲ್ಲ. ಗಾಯ್ಸ್, ಕತ್ತೆ ಹಾಲು ಕುಡಿತಿದ್ದೀನಿ. ಅಲ್ಲ ಓಕೆ ಸಾಕಾ? ಲೇದು. ಗಾಯ್ಸ್, ಕತ್ತೆ ಹಾಲು ಕುಡ್ದೆ ತುಂಬ ದಿನ ಆಗಿತ್ತು, ವರ್ಷ ಆಗಿತ್ತು ಆ್ಯಕ್ಚುಲಿ. ನಾನು ಎಲ್ಲೇ ಇದ್ದರೂ ನಿಲ್ಲಿಸ್ಬಿಟ್ಟು ಕುಡಿತಿದ್ದೆ. ಸೊ ಏನು ಅಡ್ವಾಂಟೇಜಸ್ ಅಂತ ಇನ್ನೊಂದು 10 ನಿಮಿಷ ಬಿಟ್ಟು ಹೇಳ್ತೀನಿ. ಬೇಬಿ ಹೇಳ್ತಾಳೆ ಇವಾಗ ಕತ್ತೆ ಹಾಲಿನ ಅಡ್ವಾಂಟೇಜಸ್ ಏನು ಅಂತ. ಬೇಬಿ ಹೇಳ್ತಾಳೆ, ನಿಂಗೆ ಗೊತ್ತಿಲ್ವಾ? ಸೊ ಕತ್ತೆ ಹಾಲಿನ ಬೆನಿಫಿಟ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಇಟ್ ಈಸ್ ಅ ವೆರಿ ಗುಡ್ ಇಮ್ಯೂನ್ ಬೂಸ್ಟರ್. ಮತ್ತು ಸ್ಕಿನ್ ಹೆಲ್ತಿಗೆ, ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಆಮೇಲೆ ಸಣ್ಣ ಮಕ್ಕಳಿಗೆ ಆ್ಯಕ್ಚುಲಿ ಕುಡಿಸ್ತಾರೆ ಇದನ್ನು. ಸೊ ಕೆಲವೊಂದು ಸತಿ ಸಣ್ಣ ಮಕ್ಳಿಗೆ ಏನಾಗುತ್ತೆ, ಕೌಸ್ ಮಿಲ್ಕ್ ಅಂದರೆ ಹಸುವಿನ ಹಾಲು ಸ್ವಲ್ಪ ಅಲರ್ಜಿಕ್ ಸಬ್ಸ್ಟೆನ್ಸ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಇದನ್ನು ಕುಡಿಸ್ತಾರೆ. ಆ್ಯಂಡ್ ಇಟ್ ಈಸ್ ಅ ಡೀಪ್ಲಿ ಹೈಡ್ರೇಟಿಂಗ್ ಮಿಲ್ಕ್. ಆಮೇಲೆ ತುಂಬ ಪ್ರೋಟೀನ್ ಇದೆ, ವಿಟಮಿನ್ಸ್ ಇದೆ, ತುಂಬ ನ್ಯೂಟ್ರಿಷನಲ್ಸ್ ವ್ಯಾಲ್ಯೂ ತುಂಬ ಇದೆ. ಸೊ ಇಷ್ಟು ನನಗೆ ಗೊತ್ತಿರೋದು. ಸೊ ನಿಮಗೇನು ಗೊತ್ತಿದೆ ಅದನ್ನು ನೀವು ಹೇಳಿ ಇವಾಗ ಕಮೆಂಟ್ ಮಾಡಿ ಏನೇನು ಗೊತ್ತು ಅಂತ. ಸೊ ತುಂಬ ಜನ ಇನ್ನೊಂದೇನಪ್ಪ ಅಂದರೆ ವಿಯರ್ಡ್ ಫೀಲ್ ಆಗ್ತಾರೆ, ಅಂದರೆ ಕತ್ತೆ ಹಾಲ, ಕತ್ತೆನ ಅಂತ. ಸೊ ನಾನೇನು ಗೊತ್ತಾ, ನನ್ನ ಮೈಂಡ್ಸೆಟ್ ಹೆಂಗಪ್ಪ ಅಂದರೆ, ನಾನು ಪ್ರಾಣಿ ಥರ ಅಷ್ಟೇ ನೋಡ್ತೀನಿ. ಸೊ ನಿಮ್ಮ ಥರ ನಾನು ಎಲ್ಲ ಪ್ರಾಣಿನೂ ದೇವ್ರ ರೂಪದಲ್ಲಿ ನೋಡಬೇಕಂದ್ರೆ ಬರೀ ಹಸುನ ಮಾತ್ರ ಕಾಮಧೇನು ಅಂತ ಪೂಜೆ ಮಾಡಿ ನಾಯಿನ ಮಾತ್ರ ಒದಿತಿರ್ಲಿಲ್ಲ. ಸೊ ಯಾಕೆ, ನಾಯಿ ನಾರಾಯಣ ಅಲ್ವಾ? ಹಂಗೆ ಅಂದ್ಕೊಂಡೋದ್ರೆ ಕತ್ತೆ ಲಕ್ಷ್ಮಿ ಅಲ್ವಾ? ಹಂದಿ ವರಾಹ ರೂಪಮ್ ಅಲ್ವಾ? ಸೊ ನಾನು ಪ್ರಾಣಿ ಥರ ನೋಡ್ತೀನಪ್ಪ. ಎಲ್ಲ ಪ್ರಾಣಿಲೂ ದೇವ್ರನ್ನ ಹುಡುಕ್ತೀರ ಅಂದರೆ ನೀವು ಒಂದೆರಡು ಪ್ರಾಣಿಲಿ ದೇವ್ರನ್ನ ಹುಡುಕೋದಲ್ಲ, ಎಲ್ಲ ಪ್ರಾಣಿಲೂ ದೇವ್ರನ್ನ ಹುಡುಕ್ಬೇಕು. ಒಂದು ಹಿಂಗಿರ್ಬೇಕು, ಇಲ್ಲ ಹಂಗಿರ್ಬೇಕು. ಅರ್ಧಂಬರ್ಧ ಇದ್ದರೆ ಯೂಸ್ ಇಲ್ಲ, ನಾಟಕ ಅನಿಸ್ಬಿಡುತ್ತೆ. ಸೊ ಇಷ್ಟನ್ನು ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಸ್ಪೂತಿ ಸೈನಿಂಗ್ ಆಫ್ ದ ವಿಡಿಯೋ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ನಾನು ಈ ವ್ಲಾಗಲ್ಲಿ ಯಾವುದೇ ರೆಸ್ಕ್ಯೂಗಳು ಹಾಕ್ತಾಯಿಲ್ಲ, ಸ್ನೇಕ್ ರೆಸ್ಕ್ಯೂಸು. ನಾನೆಲ್ಲ ಇನ್ಸ್ಟಾಗ್ರಾಮ್ ರೀಲಿಗೋಸ್ಕರ ಆ ಫಾರ್ಮೆಟಲ್ಲಿ ಶೂಟ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಯಾ, ಬಾಯ್.